ಹ್ಞೂ ಹೆಂಗೋ ಕಣವ, ಸದ್ಯಕ್ಕೆ ನಿನ್ನ ಜೀವನ ಸರಿ ಆಯ್ತಲ್ಲ ಅಷ್ಟೇ ಸಾಕು ನಮಗೆ. ಭಾಳ ಸಂತೋಷ ಆಯಿತು. ಆದರೆ ನಿಮ್ಮ ಬಿಟ್ಬಿಟ್ಟು ಹೋಗೋಕ್ಕೆ ಬೇಜಾರಾಯ್ತದೆ ತಾತ ನನಗೆ. ಯಾಕವ ಬೇಜಾರು? ಯಾಕೆ ಬೇಜಾರು ಅಂದಿಯೇ? ಯಾಕೆ ಬೇಜಾರು ಮಾಡ್ಕೊಂಡಿವ? ಹೆಂಗೋ ನಿಮ್ದಾಗಿ ಮಕ್ಕಳು ಸಿಕ್ಕವೆ, ಎರಡನೇ ಅವಕಾಶ ಯಾರಿಗೂ ಸಿಗೋಕ್ಕಿಲ್ಲ. ನಿನ್ಗೆ ಇನ್ನೂ ಒಂದು ಅವಕಾಶ ಕೊಟ್ಟಾರೆ ಪಾಪ. ನಿನ್ಗೆ ಹಣ್ಣು ಒಳ್ಳೇದು, ನಿಮ್ಮ ಅತ್ತೆನೂ ಒಳ್ಳೇದು ಅಂತ ಇನ್ನೇನಾಗಬೇಕು ನಿನಗೆ? ನಿಮ್ದಾಗಿರು ನೀನು. ಆಯಿತು ತಾತ, ನಾನು ಒಯ್ತೀನಿ ಅಂದ್ಬಿಟ್ಟು ನಾನು ಮರ್ತ್ಬಿಟ್ಟಿರಿ ನೀವು ಅಜ್ಜಿ. ನಾವ್ಯಾಕವ ಮರೆಯವ, ಬತ್ತಿ ಹೋಗೋ ಆಗಾಗ ನಿಮ್ಮ ಊರಿಗೆ. ನೀವು ಅಷ್ಟೇ. ಅಯ್ಯೋ ನಮಗೆ ನಿಜವಾಗ್ಲೂ ಮಗ ನೀನು ಬಂದಮೇಲೆ ಏನೋ ನಮಗೆ ನೆಮ್ಮದಿ ಸಿಕ್ಕಿತ್ತಲ್ಲ, ಹಂಗೆ ಅನ್ಕೊಂಡು ನಾವು ಇರೋ ನೀನು ಇಲ್ಲೇ ಅಂತಲೂ ಅನ್ನಕ್ಕಿಲ್ಲ. ಕೇಳು, ನಿನ್ನ ಜೀವನ ನಿನ್ನ ಮಕ್ಕಳು ಮುಖ್ಯ ನಿನಗೆ, ನಮ್ಮದೇನೋ ಬಿಡು. ಅಯ್ಯೋ ಹೆಂಗೋ ಆಯ್ತು ರೀ. ಹೆಂಗೆ ಇಷ್ಟು ನೀನು ಕೊಟ್ಟಿರೋ ಪ್ರೀತಿನ ಮರೆಯೋಕ್ಕಾಗಿಲ್ಲ. ಅಷ್ಟು ಪ್ರೀತಿ ತುಂಬಿಸಿದ್ದಿ ನಮಗೆ. ಗೊತ್ತಾಗೋಯ್ತಾ ಇರವ ನೀನು. ಆಯ್ತಾ ಕರ್ಕಬಪ್ಪ ಅಜ್ಜಿ? ಕರ್ಕ ಬರ್ತೀನಿ. ನೀವು ಬನ್ನಿ, ಊರಿಗೆ ನಡೀರಿ ಹೋಗೋದು ಈಗ. ಹ್ಞೂ ಅಜ್ಜಿ ಬನ್ನಿ ತಾತ. ಅಜ್ಜಿ ಮತ್ತೆ ನಮ್ಮನೆ ರುದ್ರಮ್ಮ ಅಂತ ಅದೇ ಅವರು ಇವ್ರಜ್ಜಿ ಭಾಳ ಕಾಪಿಷ್ಟೇ. ಹಿಂಗೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ಏನಾದ್ರು ಮಾಡಿಬಿಟ್ರೆ ಹೊಡೆದ್ಬಿಟ್ರೆ ನನಗೆ ಹೆದರಿಕಾಯ್ತದೆ. ನೀವು ನನ್ನ ಜೊತೆ ಬನ್ನಿ, ಬಿಟ್ಬಿಟ್ಟು ಬರೀವ್ರಂತೆ. ಬತ್ತಿ ಹೋಗವೆ, ಒಂದು 2 ದಿವಸ ಬಿಟ್ಕೊಂಡು ಬತ್ತಿ ಹೋಗು. ನಮಗೂ ನಿಮ್ಮ ಬಿಟ್ಬಿಟ್ಟಿರೋಕ್ಕಾಗ್ಲಕ್ಕಂತ ಹೋಗು. ನಿಜವಾಗ್ಲೂ ಹೊಟ್ಟೆ ಲುಟ್ ಮಗ ಬಿಡೀಗ ಹೇಳ್ತಿ ಮಾತು ಕಟ್ಕೊಂಡು 6 ತಿಂಗಳಿಗೆ ಒಂದು ಸತಿನೂ ತಿರುಗಿ ನೋಡೋಕ್ಕಿಲ್ಲ. ಅಂಥದ್ರಲ್ಲಿ ನೀನು ಹಿಂಗೆಲ್ಲವ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಅಜ್ಜಿ ತಾತ ಅಂತ ಅಷ್ಟು ಆಸೆ ಮಾಡಿದ್ದೀಯೇ. ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ. ನಮ್ಮ ಮನೆ ಮಗಳನ್ನಂಗಿದ್ದೆ ಎಷ್ಟು ದಿವಸನೂ. ಇನ್ಮೇಲೂ ಬತ್ತ ಹೋಯ್ತಾ ಇರು, ನಾವು ಬತ್ತೀವಿ. ನಮಗೂ ಇನ್ನು ಯಾರಿದ್ದಾರೆ ಬಂದಿನ ಬಿಟ್ರೆ ಹೇಳು, ಬತ್ತೀವಿ. ಕತೆ ನೀನು ತಲೆಗೆಡ್ಸ್ಕೊಬೇಡಿ. ಒಂದು 2-3 ದಿವಸ ಬಿಟ್ಕೊಂಡು ಬತ್ತೀನಿ ನಾನು. ಹೋಗು ನೀನೀಗ ನಿನ್ನ ಗಂಡನ ಜೊತೆ. ಇಲ್ಲ ತಾತ ನೀವು ಬನ್ನಿ, ನಾನು ನಿಮ್ಗೆ ಹೇಳ್ದಂಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟೆ ಅದಕ್ಕೆ ಬಂದಿದ್ದು ನಾನು ನಿಮ್ಗೆ ಕರ್ಕೊಂಡು ಹೋಗೋದ ಅಂತಾನೆ. ನಮ್ಮ ಅಜ್ಜಿ ಕೋಪ ಜಾಸ್ತಿ, ಅವರು ಬೈತಾರೆ. ಆಮೇಲೆ ಹೊಡ್ಗಿಡಿದ್ಬಿಟ್ರೆ ಏನು ಮಾಡೋಣ, ಭಯ ಆಯ್ತದ ನನಗೆ. ನೀವು ಬಂದರೆ ಒಂಚೂರು ಸಮಾಧಾನ ಹೇಳ್ಬಿಟ್ಟು ಬರ್ಬೋದಲ್ವ ಅಜ್ಜಿ? ಪ್ಲೀಸ್ ಕಣಜ್ಜಿ ಬನ್ನಿ ಅಜ್ಜಿ. ಹೆಂಗೆ ಮಾಡೋದು? ಹಂಗಾರೆ ನಾಳೆಗೆ ಹೋಗೋದ ಬಿಡ್ರವ, ಉಳ್ಕೊಬಿಡಿ ಮತ್ತೆ. ಇವತ್ತು ಇಷ್ಟೊತ್ತಿನದು ಬೇಡ. ನನಗೋಸಿ ಕೆಲಸದ ಯಾರಿಗೋ ಯಾರು ಅದೇ ಅವತ್ತು ಹೇಳಿದ್ನಲ್ಲ ಯಾವಾರ ಮುಗಿಸ್ಕೊತೀನಿ ಒಣ್ಣಂತವು. ದುಡ್ಡು ಕೊಡ್ತೀನಿ ಅಂದಾನೆ. 5,000 ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು. ಕೊಡು ಅಂತ ಅವತ್ತಿಂದನೂ ಕೇಳಿ ಸಾಕಾಯ್ತು. ಈಗ ಕೊಡ್ತೀನಿ ಅಂತ ಒಪ್ಕೊಂಡವನೇ. ಇವತ್ತು ಬಿಟ್ರೆ ಅವನು ದುಡ್ಡು ಕೊಡೋಕ್ಕಿಲ್ಲ, ಸ್ಯಾಲ್ರಿ ಕೊಡ್ತೀನಿ ಅಂದವನೇ. ಇನ್ನು ನಾವು ಅಲ್ಲಿ ಹೊಂಟೋಗ್ಬಿಟ್ರೆ ಇನ್ನು ಯಾತ್ಕಾರ ಖರ್ಚು ಮಾಡ್ಕೊಬಿಟ್ಟು ಬಂದಿದ್ದೆ ಕನ್ನಯ್ಯ ಹುಡಿಕೊಂಡು ನೀತಿತ್ತಿಲ್ಲ ಖರ್ಚು ಮಾಡ್ಕೊಬಿಟ್ಟೆ ಅಂದರೆ ಏನು ಮಾಡಿ ಇರ್ಸ್ಕೋತಾಗೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತಾಯ್ತದೆ. ಫೋನ್ ಮಾಡಿ ಹೇಳ್ಬಿಟ್ಟು ನಿಮ್ಮ ಅವ್ವನಿಗೆ ಹೋಗ. ಸರಿ ಬಿಡಿ ಅಜ್ಜಿ, ಆಯಿತು ಇರ್ತೀವಂತೆ. ಏನಾರು ಒಳ್ಳೇದು ಕೆಟ್ಟದ್ದು ಮಾಡ್ತೀವಿ. ಫಸ್ಟ್ನೇ ದಿವ್ಸ ಬಂದಿದ್ದೀಯೇ, ಏನಾರು ಉಣ್ಕೊಂಡು ತಿನ್ಕೊಂಡು ತಳಾಕೆ ಹೋಗ್ಬೇಕು. ಸುಮ್ಮನಿರಪ್ಪ, ತಲೆಗೆಡ್ಸ್ಕೊಬೇಡ ನೀನು. ನಾಳೆಗೆ ಹೋಗ್ಕಾಯ್ತದೆ ಎದ್ದಿ. ಆಯಿತು ಬಿಡಿ, ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ ನಾಳೆಗೆ ಬರ್ತೀವಿ ಅಂದ್ಬಿಟ್ಟು. ಹೋಗಿ ಮಗ ಕರ್ಕೊಂಡು ಹೋಗಿ. ಊಟ ಗೀಟಕ್ಕೆ ಕೊಡೋಗು, ಅಡುಗೆ ಮಾಡೀನಿ. ಈ ಕೊಡೋಗು ಏನಾರು ಸಂಜೆಗೆ ಏನಾರೇ ತರಿಸ್ಕೊಟ್ಟನು ಬಾಡ್ನೆಸ್ರು ಗಿಡ್ನೆಸ್ರು ಮಾಡೋಕ್ಕಾಯ್ತದೆ. ಅಯ್ಯೋ ಅಜ್ಜಿ ಏನು ಬೇಡ, ನಿಜವಾಗ್ಲೂ ನಿಮ್ಮ ಋಣ ತೀರ್ಸೋಕ್ಕಾಯ್ಕಿಲ್ಲ. ನಾನು ಹೆಂಡತಿ ಸುರಕ್ಷಿತವಾಗಿ ಅವಳೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ. ಬಸ್ಸಲ್ಲಿ ಬರ್ಬೇಕಾರೆ ಎಲ್ಲ ನಿಮ್ಮ ಸುದ್ದಿನೇ ಮಾತಾಡ್ಕೊಬಂದ್ಲು. ನಿಜವಾಗ್ಲೂ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಯ್ಕಿಲ್ಲ ಕಣಜ್ಜಿ. ಭಾಳ ಒಳ್ಳೆಯವರು ನೀವು. ಹಂಗಲ್ಲ ಮಗ, ನಾವೇನು ಪ್ರಾಣಿಗಳ ಮಗ. ಕಷ್ಟ ಸುಖ ಗೊತ್ತಾಗಕ್ಕಿಲ್ಲ ಅನ್ನೋಕ್ಕೆ, ಇಲ್ಲ ಒಬ್ರಿಗೊಬ್ರು ಧೈರ್ಯ ತುಂಬಕ್ಕೆ, ಒಬ್ರಿಗೊಬ್ರು ಸಹಾಯ ಮಾಡೋಕ್ಕಿಲ್ಲ ಅನ್ನೋಕ್ಕೆ ನಾವೇನು ಪ್ರಾಣಿಗಳ? ಹೇಳು, ಧೈರ್ಯ ತುಂಬನೇಬೇಕು ಏನಾದ್ರೂ. ಸುಮ್ಮನಿರ ಆಯಿತು, ಏನು ಮಾಡೋಕ್ಕಾಗಿಲ್ಲ. ಆ ಭಗವಂತ ಎಲ್ಲದನ್ನೂ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ. ತಲೆಗೆಡ್ಸ್ಕೊಬೇಡ, ಸುಮ್ಮನಿರು ಮಗ. ಯೋಚನೆ ಮಾಡೋಕ್ಕೆ ಹೋಗಬೇಡ ಯಾವ್ದ್ರ ಬಗ್ಗೆನೂ. ಇನ್ಮೇಲೆ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರಪ್ಪ. ಅದು ಇದು ಅಂದ್ಕೊಂಡು ಯಾವುದು ಬೇಡ, ಲಕ್ಷಣವಾಗಿ ಇತ್ಕೊಂಡು ಹೋಗಿ. ಸರಿ ಅಜ್ಜಿ ಆಯಿತು, ಖಂಡಿತವಾಗ್ಲೂ. ನಿಜವಾಗ್ಲೂ ನನಗೆ ಒಂದೊಂದ್ಸತಿ ಸಖತ್ ಬೇಜಾರಾಗೋಯ್ತದೆ. ಏನು ಮಾಡೋದು ಏನು ಅಂತವ. ಇನ್ಮೇಲೆ ಇವಳು ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು. ಅಪ್ಪ ಇರ್ತಾಳೆ ಸುಮ್ಕಿರೋ. ಅವಳುವೆ ಭಾಳ ನೊಂದವಳೆ. ಎದುರುಗಡೆ ಹೇಳೋದಲ್ಲ, ಅವಳುವೆ ಡೈಲಿ ಮಕ್ಕಳು ನನ್ನ ಗಂಡ ಅನ್ಕೊಂಡು ಅನ್ಸ್ಕೊತಾನೆ ಇದ್ಲು. ಹಂಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಕಂಡವ್ರ ಹೆಸರು ಹೇಳ್ಕೊಂಡು ನಿಮ್ಗೆ ಯಾಕೆ ಫೋನ್ ಮಾಡೋಳು ಹೇಳು? ಅವತ್ತಿಂದ ನಾನು ನೋಡಿವಿ ಅವಳು ನಡವಳಿಕೆಯಲ್ಲಿ ಯಾವುದೇ ಥರದಾರು ಬದಲಾವಣೆ ಆಗಿಲ್ಲ ಮಗ. ಸರಿಯಾ? ನೀವೇನು ಅದ್ರ ಬಗ್ಗೆ ತಪ್ಪು ತಿಳ್ಕೊಬೇಡ. ಏನೋ ಚಿಕ್ಕ ವಯಸ್ಸು ದುಡುಕು ಬುದ್ಧಿ ಬಿಟ್ರೆ ಇನ್ನು ಯಾವ ಥರ ಕೆಟ್ಟ ದೃಷ್ಟಿನೂ ಇಲ್ಲ. ಅವಳು ಒಳ್ಳೆ ಮಗಳೇಯ. ನೀನವೆಲ್ಲನೂ ನೀನು ಮನ್ಸಿಗೆ ಹಾಕಲ್ದಂಗೆ ನೆಮ್ಮದಿಯಾಗಿ ಕಾಲ ಕಡೆ ನೋಡ್ರಪ್ಪ. ಜೀವನದಲ್ಲಿ ಇಲ್ಲ ಗಂಡ ತಪ್ಪು ಮಾಡ್ಬೋದು, ಹೆಂಡತಿ ತಪ್ಪು ಮಾಡ್ಬೋದು. ಒಂದು ತಪ್ಪು ಮಾಡಿಬಿಟ್ಟು ತಿದ್ದುಗಾಬಿಟ್ಟಾಗ ಇನ್ನು ಯಾವುದೇ ಥರದಲ್ಲೂ ಮಾತಾಡಕ್ಕೆ ಹೋಗ್ಬಾರ್ದು. ಆಲೇದು ಪಳೆದ ಕೆತ್ಕಿ ಮಾತಾಡಿ ಯಾಕೆ ಮನ್ಸು ನೋವು ಮಾಡ್ಕೋಬೇಕು? ನೀನು ಅಷ್ಟೇ ಕಣ್ಮಗ. ಅವನ ಸುದ್ದಿಗೆ ನೀನು ಹೋಗ್ಬೇಡ, ನಿನ್ನ ಸುದ್ದಿಗೆ ಅವಳು ಬರೋದು ಬೇಡ. ಅಚ್ಚುಕಟ್ಟಾಗಿ ಮಕ್ಕಳು ಸಾಕಬೇಕು. ನಿನ್ನ ಗಂಡಂಗೆ ನಂಗಿತ್ತ ಮಾತಾಡ್ಕೊಂಡಿರ್ಬೇಕು. ನಿಮ್ಮ ಅತ್ತೆಗೆ ಪಾಪ ಅವಳು ಅವಮ್ಮನೂ ಗಂಡ ತಿನ್ಕೊಂಡು ಅನ್ವಸತ್ತು ತಿಂತಿದ್ದೀರಿ. ಅವಮ್ಮನೂ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರುತ್ತಾನು ನೀನು. ಆಯಿತು ಕಣಜ್ಜಿ. ಪಾಪ ನಮ್ಮ ಅತ್ತೆ ಬಗ್ಗೆ ಏನು ಮಾತಾಡಂಗಿಲ್ಲ ಬಿಡಿ, ತುಂಬ ಒಳ್ಳೆಯವರು ಕಣಜ್ಜಿ. ಅಯ್ಯೋ ಏನು ಯಾವಾಗಲೂ ಒಗ್ಳೋಳು ಕಣಪ್ಪ ನಿಮ್ಮ ಅವ್ವನ. ಅತ್ತೆರ ಮೇಲೆ ಚಾಡಿ ಹೇಳೋದೇ ಜಾಸ್ತಿ ಇವತ್ತಿನ ಪ್ರಪಂಚದಲ್ಲಿ. ಅಂಥದ್ರಲ್ಲಿ ಏನು ಎಷ್ಟು ಹೊಗಳ್ತಾಳೆ ಗೊತ್ತಾ? ನಿಜವಾಗ್ಲೂ ಆ ಪಾಟಿ ಹೊಗಳ್ತಾಳೆ. ಭಾಳ ಖುಷಿ ಆಯಿತು. ಏನು ಸಂಸಾರ ಸರಿ ಆಯ್ತಲ್ಲ ಅಷ್ಟೇ ಸಾಕು ಕಣಪ್ಪ. ಪಾಪ ಅವಳು ಆಡೋದು ನಳ್ಳಾಡೋದು ನೋಡೋದು ನಮ್ಗೆ ಆಯ್ತಿತ್ತಿಲ್ಲ ಪಾಪ. ಒಟ್ಟುರಿಯೋದು ಅಯ್ಯೋ ಹಿಂಗೆ ಚಿಕ್ಕ ವಯಸ್ಸಿಗೆ ಈ ಥರ ಮಕ್ಕಳಿಂದ ದೂರ ಆಗಿ ಗಂಡಿಂದ ದೂರ ಆಯ್ತದಲ್ಲ ಹೆಣ್ಣು ಅಂತವ. ನಾವೇ ನಮ್ಮ ಏನೂ ಎಷ್ಟೋ ಸತಿ ಮಾತಾಡ್ಕೊಂಡಿವಿ. ಹೋಗಿ ತಲೆಗೆಡ್ಸ್ಕೊಬೇಡಿ, ಹೋಗವೆ ಊಟ ಕೊಡೋವು. ರಾಹುಲ್ ನಡಿ ಮತ್ತೆ. ಸರಿ ಆಯಿತು. ಹೆಂಗೋ ಪಾಪ ಅತ್ತಗೆ ಹೋಲಿ ಬಿಡಿ, ಹೆಂಗೋ ನೆಮ್ಮದಿಯಾಗಿರಲಿ.
ಓಲಿ ಸುಮ್ಮನೆ ಪಾಪ ತಗೆ ಇನ್ನೇನು ಮಾಡೋಕ್ಕದದು ಇನ್ನು ನಮ್ಮನ್ನೇ ನೋಡ್ಬೇಕು ಕೂತ್ಕೊಳ್ಳಿ ಏನಕ್ಕದ ಹೋಯ್ತಾ ಬತ್ತ ನೋಡ್ಕೊಂಡ್ರೆ ಆಯಿತು ಬಿಡು ಇನ್ನೇನು ಮಾಡೋಕ್ಕದದು ಹೋಗ್ಬಿಟ್ಟು ಬರ್ತೀನಿ ದುಡ್ಡು ಇಸ್ಕೊಂಡು ನಾಳೆಗೆ ಹೋಗೋದತ್ತಾಗೆ ಬನ್ನಿ ಅಂತದಲ್ಲ ಮುಖ ನಡೀರಿ ಹೋಗ್ಬಿಟ್ಟು ಒಂದು ದಿವಸ ಇದ್ಬಿಟ್ಟೆ ಬರೋಕ್ಕಾಯ್ತದೆ ಏನಂತೆ ಯಾಕೋ ಎದ್ರಕತ್ತಾಳೆ ಅಮ್ಮ ಬೈತದೆ ಅಂದ್ಬಿಟ್ಟು ಬೈಬೇಡಿ ಅಂತ ಹೇಳ್ಬಿಟ್ಟು ಬರೋಕ್ಕಾಯ್ತದೆ ಬನ್ನಿ ಅಯ್ಯೋ ಏನು ಮಾಡೋಕ್ಕದದು ಅದಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕದ ಏನು ಮಾಡೋಂಗಿಲ್ಲ ಅತ್ತಾಗೆ ಹೋಗ್ಬಿಟ್ಟು ಬರೋಕ್ಕಾಯ್ತದೆ ಸರಿ ನೋಡ್ತೀನಿ ತಾಡು ಮತ್ತೆ ಆ ಬಡಿಯದ ಏನಂತ ಕೊಡ್ತೀನಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ಕೊಂಡು ಇವತ್ತು ಸಂದಿಕ್ಕೆ ಎಷ್ಟೇ ಕಷ್ಟ ಆದ್ರೂ ಕೊಟ್ಬಿಡ್ತೀನಿ ಅಂದವನೇ ಬರೀ 6 ತಿಂಗಳಿಂದ ಬಡಿಯದ ಅದನ್ನೇ ಹೇಳ್ಕೊಂಬತ್ತವನಲ್ಲ ಅಲ್ಲ ಹುಷಾರಿಲ್ಲ ಅರ್ಜೆಂಟು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ಕೊಂಡು ಇಸ್ಕೊಬಿಟ್ಟು ಏನೋ ಓಲಿ ಅತ್ತಾಗೆ ಅಂತ ಕೊಟ್ಟರೆ ಹಿಂಗೆ ಇವು ಬಿಡೋದು ಏನು ಮಾಡೋದೇನು ಈ ವಯಸ್ಸಾಗದೆ ಪಾಪ ಅವ್ರು ಎಲ್ಲಿ ತಂದರು ಏನು ಮಾಡೋರು ಮುಟ್ಟರು ಅನ್ನೋ ಜವಾಬ್ದಾರಿ ಇಲ್ದಾನೆ ಇಸ್ಕೊಬಿಟ್ಟು ಬಡಿಯೋದು ಹಿಂಗೆ ಕದ್ದಾಡ್ತಾನಲ್ಲ ಕೊಡ್ದಾನೆ ಏನು ಹೇಳ್ಬೇಕು ಹೇಳು ಮತ್ತೆ ಬಾಯಲ್ಲಿ ಟಾಕ ಮಾಡಿ ಮಗವ ಏಕ್ತಿಗೆ ಬೆಂಕಿ ಕಂದರು ಏನೋ ಅವೇ ಸರಿ ಅತ್ತಾಗೆ ಆಯಿತು ಏನೋ ಕಷ್ಟ ಅಂತ ಕೊಟ್ಟರೆ ಪಾಪ ಅಮ್ಮನೋ ಏನೋ ಕೊಟ್ಟರು ಕೊಡಬೇಕು ಅನ್ನೋ ಜ್ಞಾನ ಇಲ್ವಾ ಒಟ್ಟಿಗೆ ಇವತ್ತು ಕೊಡ್ತೀನಿ ಅಂದಿದ್ದಾನೆ ಕೊಡ್ತೀನಿ ಅಂದವನೇ ಅದಕ್ಕೆ ಇವತ್ತು ಬಿಡ್ಬಾರ್ದು ಎಷ್ಟೊತ್ತಾದ್ರೂ ವಸೂಲಿ ಮಾಡ್ಕೊಂಡು ನಾಳೆ ಹೋಗಕ್ಕಾಯ್ತದೆ ಬಿಡು ಏನೋ ತಾಕ ಬನ್ನಿ ಚಿಕನು ಗಿಕನ್ ಏನಾರೇ ಮಾಡದ ಚಾಪಿಸ್ದಂಗೆ ಮಾಡಿಬಿಟ್ಟು ಅಕ್ಕಿ ಕೊಡ್ತೀನಿ ಊಟ ಮಾಡಲಿ ಏನಾದ್ರು ಒಂಚೂರು ಊಟ ಮಾಡ್ಕೊಂಡು ಇವತ್ತು ಇಟ್ಬಿಟ್ಟು ನಾಳೆ ಕರ್ಕೊಂಡು ಹೋಗೋಕ್ಕಾಯ್ತದಂತೆ ಯಾಕೋ ಎದ್ರಕತ್ತಾಳೆ ಅಮ್ಮ ಬೈತದೆ ಅಂದ್ಬಿಟ್ಟು ಹೋಗಿ ಹೇಳ್ಬಿಟ್ಟು ಬರೋಕ್ಕಾಯ್ತದೆ ಇನ್ನೇನು ಮಾಡೋದು ಸರಿ ಬಿಡು ಆಯಿತು ಹಾಗೆ ಮಾಡೋಕ್ಕಾಯ್ತದೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಏನೋ 1 kg ತರನಾ ತರಗಿ 1 kg ಬೇಕು ಕತೆ ಇನ್ನೇನು ಬೇಕು ಹಸಿ ಶುಂಠಿ ಒಂದು ಕತ್ತೆ ಸಾಂಬಾರು ಸೊಪ್ಪು ತಗೊಳ್ಳಿ ಆಮೇಲೆ ಇನ್ನೇನು ಎಲ್ಲರೂ ಒಂದು 10 ರೂಪಾಯಿ ಹಸಿಮೆಣ್ಸಿಕಾಯಿ ತಗೊಳ್ಳಿ ಅಂತ ಟಮಾಟೆ ಹಣ್ಣಿಲ್ಲ ಕಣ್ರಿ ಮನೇಲಿ ಒಂದು ಟಮಾಟೆ ಹಣ್ಣು ಇಲ್ಲ ಚಾಪಿಸ್ಕೊಂಡು ಕಟ್ ಮಾಡಾಕ್ಬೇಕಲ್ಲ ಬೇಕಾಯ್ತದೆ ಒಂದು 10 ರೂಪಾಯಿಗೆ 1 kg ಟಮಾಟೆ ಹಣ್ಣು ತಗೊಳ್ಳಿ 1 kg ಚಿಕನ್ ತಗೊಂಬರೋಗಿ ಇನ್ನೆಲ್ಲ ಅದೇ ಕತೆ ಇನ್ನು ಚಕ್ಕೆ ಮಸಾಲು ಎಲ್ಲ ಅದೇ ಕತೆ ಇನ್ನೇನು ಇಲ್ಲ ಇನ್ನು ಯಾವುದು ಬೇಡ ಕಣ ಸರಿ ಆಯಿತು ಹೋಗು ಸಾರ್ಗಿನ್ ಮಾಡಿಬಿಡ ಮೊನ್ನೆ ದಿವ್ಸ ಮಾಡಿದಲ್ಲ ಚಾಪೀಸ್ ನನಗೆ ಮಾಡ್ಬಿಡೋಕತ್ತಾಗೆ 1 kg ಸಾಕು ಸುಮ್ಮನೆ ತಗೆ ಅಯ್ಯೋ ಹೆಂಗೆ ಗೊತ್ತಾಗ ಹುಡುಗನು ಚೆನ್ನಾಗವನೇ ಆಳ್ಗರಿದು ನೋಡು ಹೆಂಗೆ ಜೀವನ ಅನ್ಯವಾಗಿ ದುಡುಕ್ಬಿಟ್ಟು ಒಂದೇಗಳು ಒಳಗೆ ಬಿದ್ದು ಸಾಯಕ್ಕೆ ನಿಂತಿತ್ತಲ್ಲ ಅದಕ್ಕೆ ಏನೇ ಕಷ್ಟ ಬಂದ್ರೂ ಅದು ನಿಂತು ಮೆಟ್ಟು ನಿಲ್ಬೇಕು ಹೊರ್ತು ಏನಾರೇ ಹೋಗಿ ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಅನ್ಯಾಯವಾಗಿ ಸತ್ತೋಗೋದಲ್ಲ ಆಳ್ಗರಿದ್ದು ಮಕ್ಳು ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಪಾಪ ರತ್ತಿನ ಒಳ್ಳೆಯಂತೆ ಇರೋಕ್ಕಾಯ್ತಿಲ್ವ ಹೋಗಿ ಒಳಗೆ ಬಿದ್ದು ಹೆಚ್ಚು ಕಮ್ಮಿ ಆಗ್ರೆ ಏನು ಮಾಡೋದು ಆ ಭಗವಂತನೇ ಕಾಪಾಡ್ದ ಹೋಗಿ ಅತ್ತಾಗೆ ಏನೋ ಅಂತ ಚೆನ್ನಾಗಿರಲಿ ಉಳ್ದಿರೋದೇ ಹೆಚ್ಚು ಅವತ್ತು ಏನು ನೀರು ಉಸಿ ಪೋರ್ಸಾಗಿ ಬಂದಿದ್ದದ ಎಲ್ಲರೂ ಆಚಾರ್ಯ ಪಟ್ಬಿಟ್ರು ಹೆಂಗೆ ಉಳ್ಕತ್ತು ಅಂತ ಅದೇನು ಹೇಳಕ್ಕಿಲ್ವ ಹಣೆ ಬರ ಗಟ್ಟಿಯಾಗಿದ್ರೆ ಆನೆ ಕೈಲಿ ತುಂಬಿಸೋರು ಏನೂ ಹಾಕಿಲ್ಲ ನನಗೆ ನೋಡು ಹೆಂಗೆ ಆರೋಗ್ಯ ಹಣೆ ಬರ ಗಟ್ಟಿಯಾಗಿದ್ರೆ ಯಾರು ಏನು ಮಾಡೋಕ್ಕಾಗಿಲ್ಲ ಕಲೆ ಅದಕ್ಕೆ ಇದೇ ಉದಾಹರಣೆ ಓದಿ ಹೆಂಗ ಪಾಪ ಚೆನ್ನಾಗಿ ಬದಿ ಕಳ್ಳಿ ಬಿಡತ್ತಾಗೆ ಸರಿ ಮತ್ತೆ ನಾನು ಓಟ್ ಬತ್ತೀನಿ ತಡೀಲಿ ಮತ್ತೆ ಸರಿ ಮತ್ತೆ ಓಟ್ಪುರಾಗಿ ಹೋಗಿ ಕೇಳ್ಕೊಂಡು ಓದ್ಲಂತೆ ಹೋಗಾಯ್ತು ನಾಳೆ ಕೆದ್ದಿ ನಾಳೆ ಗಿಳಿಕೆ ಅಂದನು ಕೊಡಿ ಈಗ ಬಾಯಿ ಮುಚ್ಕೊಂಡು ಸರಿಯಾಗಿ ಇಳಿಸ್ಬಿಟ್ಟು ಮರ್ಬದಿ ಅಂತಾನು ಹೇಳ್ತೀನಿ ಸುಮ್ಕಿರೋ ಕಳಿಸ್ತೀನಿ ಇಲ್ಲ ನಿಮ್ಮ ಅಮ್ಮನ ಅಂತೀನಿ ಹೋಗಿ ದುಡ್ಡು ಪರಿವೆ ನೀನು ಅಲ್ಲಿ ಏನೋ ಕಾಸ್ಬೇಕು ಅಂತ ಕೊಟ್ಟು ಏನು ಬಡ್ಡಿ ವ್ಯವಹಾರ ಮಾಡ್ತಿದ್ದವು ನಾವು ಬಡ್ಡಿ ಅದನ್ನು ಗೊತ್ತಾಗ್ತಿಲ್ವ ಅವ್ನಿಗೆ ಇಸ್ಕೊಂಡವ್ರಿಗೆ ಕೊಡಬೇಕು ಅಂದ್ಬಿಟ್ಟು ಕೇಳೋಗಿ ಯಾರು ನಿಮ್ಗೆ ಕೊಟ್ಟಿರ ನಾನು ಹೋಯ್ತೀನಿ ಅಂತ ಬೇಕಾರೆ ಸರಿ ಆಯಿತು ಗೊತ್ತಿಂತ ಹಾಡು ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ